Hi ಎಲ್ರಿಗೂ ಗುಡ್ ಮಾರ್ನಿಂಗ್ ಡೇ 3 ಆಫ್ ಸೋಷಿಯಲ್ ಎಕ್ಸ್ಪೆರಿಮೆಂಟ್. ಬನ್ನಿ ಇವತ್ತು ನೋಡೋಣ ಏನು ನಡೀತಾ ಇದೆ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ಕು ಅಂತ. ಈಗ ಸರಿಯಾಗಿ ಸಮಯ ಬೆಳಿಗ್ಗೆಯಿಂದ ಜಾವ 8 o'clock ಆ್ಯಂಡ್ 4 minutes. ಲೆಕ್ಕ ಪ್ರಕಾರ ನನ್ನ ಮಗನ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸ್ಕೂಲಿಗೆ ಡ್ರಾಪ್ ಮಾಡಿ ವಾಪಸ್ ಬರೋಣ. ನೋಡಿ ಒಂದೇ ರೋಡಲ್ಲಿ ಇನ್ನೂ ಜನ ಹೋಗ್ತಾ ಇದ್ದಾರೆ. ವಾಪಸ್ ಬರ್ಬೇಕಾದ್ರೆ ಟ್ರಾಫಿಕ್ ಕಮ್ಮಿ ಆಗಿದೆ. ಆವಾಗ ಮೋಸ್ಟ್ಲಿ ಸಿಟಿಸನ್ ಪಬ್ಲಿಕ್ ಎಲ್ಲ ಗಾಡಿಗಳು ಹೋಗ್ಬಿಡ್ತಿಲ್ಲ. ಬಟ್ ಇದು ಕರೆಕ್ಟಾಗಿ ಯಾವಾಗ ಬ್ಲಾಕ್ ಮಾಡ್ತಾ ಗೊತ್ತಿಲ್ಲ. ಒಂದೇ ಯಾವಾಗ ಫುಲ್ ಡೇ ಫಾಲೋ ಮಾಡ್ತಂತ ಗೊತ್ತಿಲ್ಲ. ಅದು ಫಾಲೋ ಮಾಡಿದಾಗ ಸ್ವಲ್ಪ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲಿ ಹೋಗೋದು ಎಲ್ಲ ಕಡೆ ಬಸ್ ಅಂತ ಹೆಂಗೆ ಹೋಗೋದು? ಬೇರೆ ಕಡೆ ಆಗೋ ತುಂಬ ಅರ್ಜೆಂಟ್ ಫಾಸ್ಟಾಗಿ ಹೋಗ್ಬೇಕಂತೆ. ಅದು ಗಾಡಿ ತೊಗೊಂಡು ಮುಂದೆ ಬರ್ತಾನೆ ಇಲ್ಲ, ನಿಧಾನಕ್ಕೆ ಬರ್ತಿದ್ದಾರೆ. ಆನ್ ಮಾಡ್ತಾ ಆಗ್ತಾ ಜೋರಾಗಿ. ನೋಡೋಣ ಇವತ್ತು ಕಂಪ್ಲೀಟು ಹೀಗೆ ಮಾಡೋಣ. ಆ್ಯಕ್ಚುಲಿ ಇದಕ್ಕೆ ಮುಂಚೆ ರೈಟ್ ತೊಗೊಂಡ್ರೆ ಅಲ್ಲೇನೋ ರೋಡ್ ಬ್ಲಾಕ್ ಮಾಡಿದ್ದಾರೆ. ನಾನು ನನ್ನ ಮಗನ್ನ ಕರ್ಕೊಂಬರ್ಬೇಕಾದ್ರೆ ಈ ರೋಡಲ್ಲಿ ನೋಡಿದೆ, ಇಲ್ಲೇನೋ ಬ್ಲಾಕ್ ಮಾಡಿಬಿಟ್ಟು ಅದು ಒನ್ ವೇ ಥರ ಮಾಡಿದ್ದಾರೆ. ನೋಡಿ ಈ ರೋಡ್ ಕೂಡ ಒನ್ ವೇ ಪ್ರಾಬ್ಲಮ್. ಬಟ್ ಮೋಸ್ಟ್ಲಿ ಇಲ್ಲಿ ರೋಡ್ ಬ್ಲಾಕ್ ಮಾಡಿದ್ರೆ ಎಲ್ಲರೂ ಈ ರೋಡ್ನ ಟೂ ವೇ ಮಾಡ್ಕೊಂಡ್ಬಿಟ್ಟಾರೆ. ಅದಕ್ಕೆ ಪೊಲೀಸ್ ಏನು ಸೊಲ್ಯೂಷನ್ ಕೊಡ್ತಾರೆ ಗೊತ್ತಿಲ್ಲ. ರೋಡ್ ಬ್ಲಾಕ್ ಮಾಡಿದಾಗ ಒನ್ ವೇ ನಮ್ಮಿಂದ ಬರೋದು ಕರೆಕ್ಟಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಯಾಕೆಂದರೆ ಇದಕ್ಕೆ ರೂಲ್ಸ್ ಬುಕ್ಕಲ್ಲೂ ಏನೂ ಬಂದಿಲ್ಲ. ರೋಡ್ ಬ್ಲಾಕ್ ಆಗಿದೆ, ನೀವು ಒನ್ ವೇ ಹೋಗಿ ಅಂತ ಎಲ್ಲೂ ಬಂದಿಲ್ಲ. ನಮ್ಮ ಕಾನೂನು ಅದಕ್ಕೆ ಏನು ನಿರ್ಣಯ ಮಾಡ್ತಾ ನೋಡ್ಬೇಕು ನಾವು. ನೋಡಿ ಇಲ್ಲಿ ನಮ್ಮ ಗಾಡಿ ಬಂತು, ನೋಡಿ ಎರಡನೇ ಗಾಡಿ ಬಂತು. ನೋಡಿ ಮೂರನೇ ಗಾಡಿ. ಅಥವಾ ಇದು ಎಲ್ಲ ಅಲ್ಲಿ ಬ್ಲಾಕ್ ಆಗೋದಕ್ಕೆ ಅಂತ ನಾವು ಎಲ್ಲದಕ್ಕೂ ನಾವು ಬ್ಲಾಕ್ ಆಗೋದು ಅಂತ ಸೀಸನ್ ಕೊಡ್ತಾ ಇದ್ದೇವೆ. ಅದು ಸರಿ ಹೋಗಲ್ವಲ್ಲ. ನೋಡಿ ನಾಲ್ಕನೇ ಗಾಡಿ ಇದು. ಅಲ್ಲಿ ಬ್ಲಾಕ್ ಆಗಿದೆ ಅಂತ ಗೊತ್ತಿದ್ದು ಪಕ್ಕದ ರೋಡಿಂದ ಹೋಗ್ಬೇಕಲ್ವಾ. ಸೊ ಅದಕ್ಕೊಂದು 2-3 ನಿಮಿಷ ಮುಂಚೆ ಹೊರಡ್ಬೇಕು. ಸಿಗ್ನಲ್ ರೆಡ್ ಇದ್ದು BMTC ಹೋಯ್ತಾ.
ಹೆಂಗೆ ಮಾಡ್ತಿದ್ರು ಬಿ ಎಮ್ ಟಿ ಸಿ ಸಿಗ್ನಲ್ ಬಿ ಎಮ್ ಟಿ ಸಿ ಬಸ್ಗಳಿಗೆ ಫೈನೇ ಹಾಕಲ್ಲ ಪೊಲೀಸರು ಸಿಗ್ನಲ್ ಜಂಪ್ ಮಾಡಿದ್ರು. KA57F1732 ಯಶವಂತಪುರ ರೈಲ್ವೆ ಸ್ಟೇಷನ್ 90E. ನಾನು ನೋಡಿದ್ದನ್ನು ಅಪ್ಲೋಡ್ ಮಾಡ್ತೀನಿ ಚಾನಲಲ್ಲಿ. ಫೈನ್ ಹಾಕೋದು ಬಿಡೋದೆಲ್ಲ ಪೊಲೀಸಿಗೆ ಬಿಟ್ಟೋದು. ಏನು ಫೈನ್ ಹಾಕಿದ್ರು ನನ್ನ ಪ್ರಕಾರ ಅದೇನು ಅಫೆಂಡರ್ ಕಟ್ತಾರ ಇಲ್ಲೋ ನಂಗೆ ಗೊತ್ತಿಲ್ಲ ಬಿ ಎಮ್ ಟಿ ಸಿಯಲ್ಲಿ. ಅಂದರೆ ಯಾವುದೇ ಇವರು ಸಿಗ್ನಲ್ ಜಂಪ್ ಮಾಡಿರ್ತಾರೋ ಅವ್ರ ಕೈ ಪೇ ಮಾಡಿರ್ತಾರೋ ಅಥವಾ ಬಿ ಎಮ್ ಟಿ ಸಿ ಆ್ಯಸ್ ಅ ಹೋಲ್ ಪೇ ಮಾಡ್ತಾರೋ ಅಥವಾ ಅವರು ಗೌರ್ಮೆಂಟ್ ಸರ್ವಿಸಸ್ ಅನ್ಸಾಗೆ ಫೈನೇ ಹಾಕಲ್ವೋ ನಮಗೇನು ಗೊತ್ತಿಲ್ಲ. ಫಾಸ್ಟ್ ಎಲ್ಲಿದೆ ಇವತ್ತು? ಇದೆಲ್ಲ ಗೋಲ್ಡ್ ಆಗುತ್ತೆ. ಇಲ್ಲೂ ಅಷ್ಟೇ ಸಿಗ್ನಲ್ಗಳಲ್ಲಿ ಲೈನ್ ಇರುತ್ತಲ್ಲ, ಈ ಕಡೆ ಲೈನ್ ಮುಂದೆ ನಿಂತ್ಕೊಂಡಿದ್ದೆ. ಎಷ್ಟೊಂದು ಜನ ಅಲ್ಲಿ ಮುಂದೆ ಹೋಗ್ಬಿಟ್ಟು ಜೀಬ್ರಾ ಕ್ರಾಸಿಂಗ್ ಮಾಡಿ ನಿಂತ್ಕೊಳ್ಳೋದು ಅದೆಲ್ಲ ಅಫೆನ್ಸು. ನನಗೇನೆ ಒಂದು ಸತಿ ಗೊತ್ತಿಲ್ಲದೆ ಪೊಲೀಸರು ಫೈನ್ ಹಾಕಿದ್ದಾರೆ. ಅಂದರೆ ಈ ಕ್ಯಾಮ್ರಾ ಇರುತ್ತಲ್ಲ ಸಿಗ್ನಲಲ್ಲಿ, ಅದ್ರಲ್ಲಿ ಕ್ಯಾಪ್ಚರ್ ಆಗಿಬಿಟ್ಟು ಫೈನ್ ಬಂದಿತ್ತು. ಲೈನಿಂದ ಮುಂದೆ ನಿಂತಿದ್ದೆ. ಬಟ್ ಆಮೇಲೆ ನಾನು ಅಬ್ಸರ್ವ್ ಮಾಡಿದೆ, ಆ ಫೋಟೋ ಅಬ್ಸರ್ವ್ ಮಾಡಿದಾಗ ಗೊತ್ತಾಯಿತು ಸಿಗ್ನಲ್ ಗ್ರೀನ್ ಇತ್ತು, ನಾನು ಅದು ದಾಟ್ಕೊಂಡು ಹೋಗ್ತಾ ಇದ್ದೆ. ಆ ಟೈಮಲ್ಲಿ ITMS ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ಬಿಟ್ಟು ಫೈನ್ ಹಾಕಿದೆ ಅಂತ. ಆ ಥರ ಆದಾಗ ಏನು ಮಾಡ್ಬೋದು ಗೊತ್ತಾ, ನೀವು ಅದನ್ನು ರೈಸ್ ಮಾಡ್ಬೋದು. ಯು ಕ್ಯಾನ್ ರೈಸ್ ಕ್ವೈರಿ. ಈಗ ನಾನು ತಪ್ಪಿಲ್ಲ, ಅದು ನಾನು ಕರೆಕ್ಟಾಗಿ ಹೋಗ್ತಾ ಇದ್ದೆ, ಆ ಟೈಮಲ್ಲಿ ಕ್ಯಾಪ್ಚರ್ ಆಗಿರೋ ರೈಸ್ ಮಾಡಿದ್ರೆ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಹೆಲ್ಪ್ ಯು. ಅಂದರೆ ಅದಕ್ಕೆ ಫೈನ್ ಕಟ್ಟೋ ಕೆಲಸ ಇರೋಲ್ಲ. ನೀವು ಕರೆಕ್ಟಾಗಿದ್ದರೆ, ನೀವು ಕರೆಕ್ಟಾಗಿದ್ದೀವಿ ಅಂತ ಪ್ರೂವ್ ಮಾಡಿದ್ರೆ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ಗೆ ನೀವು ಫೈನ್ ಕಟ್ಟೋ ಅವಶ್ಯಕತೆಯೇ ಇಲ್ಲ. ಯಾಕೆ ಅವ್ರಿಗೆ ಅರ್ಥ ಆಗುತ್ತೆ, ತಪ್ಪು ಮಾಡಿದಾಗ ಮಾತ್ರ ಅವ್ರು ಫೈನ್ ಕೇಳೋದು ಅಲ್ವಾ. ನೀವು ಕರೆಕ್ಟಾಗಿದ್ರೆ ಪಾಪ ಅವ್ರಿಗೇನಕ್ಕೆ ಏನು ದುಡ್ಡು ಮೇಲೆ ಹಾಕ್ರೆ ಅಲ್ವಾ. ಓಕೆ, ರಿಟರ್ನ್ ಟ್ರಿಪ್ಪು ಸ್ಟಾರ್ಟ್ ಮಾಡೋಣ ಮನೆ ಕಡೆಗೆ. ಟೈಮ್ ಇವಾಗ ಎಷ್ಟಾಗಿದೆ, 8:14, 28 November 2025. ನಾವು ಈಗ ಅದೇ ಮಾಡೋದು, ಈಗ ಮುಗಿಸ್ಬಿಟ್ಟು ಹೆಲ್ಮೆಟ್ ಹಾಕ್ಬೇಕು. ನಾವು ಹೆಲ್ಮೆಟ್ ಹಾಕೊಂತಲ್ಲ, ಇವತ್ತು ಈ ಕಡೆ ಊಟ ಆಯಿತು, ಆ ಕಡೆ ಊಟ ಇನ್ನೊಂದ್ಸತಿ ನೋಡೋಣ. ಯಾವ ಕಡೆ ಊಟಕ್ಕೆ ಹೋಗೋಣ ಇವತ್ತು? ಆ ರೋಡು ಯಾವುದು ತುಂಬ ಕನ್ಸಿಡರ್ ಮಾಡ್ತಾನೆ ಇಲ್ಲ. ಸ್ಟೆಲ್ಲಾ ಮೇರಿಸು ಅಯ್ಯೋ ಏನಪ್ಪ ಇದು, ವ್ಯಾನ್ ಕೂಡ ಹೆಂಗೆ ಬರ್ತದೆ.
ಇದು ಲಾರಿ ಒಂದು ಎರಡು ಮೂರು ನಾಲ್ಕು ಅಲ್ಲೊಂದು ಐದು ಇಲ್ಲೊಂದು ಆರು ಏನಿಲ್ಲ ತೂಗ ಇದು ನಾನು ಕಂಪ್ಲೀಟ್ ಸಿಂಗಲ್ ವಿಡಿಯೋ ಏನಕ್ಕೆ ಮಾಡ್ತಾ ಇದೀನಿ ಅಂತಂದರೆ ಎಡಿಟಿಂಗಲ್ಲಿ ಸ್ವಲ್ಪ ಈಸಿ ಆಗಲಿ ಅಂತ. ಈಗ ಡ್ರೈ ಗ್ಯಾಪ್ಸ್ ಎಲ್ಲ ಇರುತ್ತಲ್ವ ಅದೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡೋಣ ಅಂತ. ಏನು ಆಟೋನ ಹಂಗೆ ಬಂದ್ಬಿಟ್ಟ ಫುಲ್ ಐತೆ. ಅಯ್ಯೋ ಅಪ್ಪ ಅಂಕಲ್ಗೆ ವಯಸ್ಸಾಗಿದೆ, ಆದರೂ ಹೆಲ್ಮೆಟ್ ಹಾಕ್ತಾ ಇಲ್ಲ. ತಲೆಗೆ ಹೆಲ್ಮೆಟ್ ಹಾಕೋದು ಸೇಫ್ಟಿ ಅಂತ ಜನರಿಗೆ ಅರ್ಥ ಮಾಡಿಸ್ಬೇಕು. ಪೊಲೀಸ್ ಫೈನು ಪೊಲೀಸು ಅಂತೆಲ್ಲ ಸುಮ್ಮನೆ ಭಯಕ್ಕೆ ಹೆಲ್ಮೆಟ್ ಹಾಕ್ಕೊಂಡ್ರೆ ಅದನ್ನ ಯಾವ ಪ್ರಯೋಜನ ಇಲ್ಲ. ಆಮೇಲೆ ಹೊಸ್ದಾಗಿ ಹಾಫ್ ಹೆಲ್ಮೆಟ್ ಹಾಕೋದು ಹಾಕದೆ ಹೋಗ್ಬೇಕು. ಹಾಂ ನಮ್ಗೆ ಅನ್ಸುತ್ತೆ ಬೆಂಗಳೂರಲ್ಲಿ ನಮ್ಮ ಪೊಲೀಸರು ಸ್ಕೂಲ್ಗಳ ಹತ್ರ ನಿಂತ್ಬಿಟ್ರೆ ದಿನಾಗಲೂ ಸಾಕು ಬೆಳಿಗ್ಗೆ ಹೊತ್ತು. ಅಫೆಂಡರ್ಸ್ ಈಸಿಯಾಗಿ ಸಿಕ್ಬಿಡ್ತಾರೆ. ಜಾಸ್ತಿ ಆಗ್ತದೆ. ಹೌದು, ಅದಕ್ಕೆ ನಾನು ಅಲ್ಲಿ ಬ್ಲಾಕ್ ಮಾಡ್ತೀನಿ. ಖುಷಿ ಆಗುತ್ತೆ. ನಮ್ಮ ಸಿಟಿಸನ್ಸ್ ಎಲ್ಲ ಇದು ಮಾಡ್ತಾಯಿಲ್ಲ, ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕಾದ್ರೆ ಟ್ರಾಫಿಕ್ ರೂಲ್ಸು ಟ್ರಾಫಿಕ್ ಜಾಮ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ನಿಂತ್ಕೊಂಡು ಪಬ್ಲಿಕ್ ಸಪೋರ್ಟ್ ಮಾಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ ನೋಡ್ಕೊಂಡು.
ಏನು ನಮ್ಮ ಫೇವ್ರೆಟ್ ಸ್ಪಾಟ್ ಬಂತು. ಬ್ರಿಡ್ಜ್ ಮೇಲೆ ಜಾಮ್ ಇದೆ ನೋಡಬೇಕು. ಜಾಮ್ ಇಲ್ಲ ಅಂತಂದರೆ ಬ್ರಿಡ್ಜ್ ಮುಗಿದು ನೋಡಿ 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 ಹೆಂಗೆ ಬರ್ತದಲ್ಲ. ಸೂಪರ್. ಇಷ್ಟು ದಿನಕ್ಕೆ ಇವತ್ತು ಜಾಮ್ ಇಲ್ಲ ಇವತ್ತು. ಆದರೂ ಏನಿದೆ ಬಂದ್ರೆ ಬರ್ತಾನೆ ಇರೋ ಜನ. ವಾಟ್ ಇಸ್ ದಿಸ್? ನೋಡಿ, ಇಲ್ಲೊಂದು ಗಾಡಿ, ಎರಡನೇ ಗಾಡಿ, ಮೂರನೇ ಗಾಡಿ, ನಾಲ್ಕನೇ ಗಾಡಿ. ಅಣ್ಣ ಬನ್ನಿ ಅಣ್ಣ, ಈ ರೋಡು ನೋಡಿ ಅಣ್ಣ. ಥ್ಯಾಂಕ್ ಯು. ನೋಡಿ ಗಾಡಿ ನಂಬರ್ 8454. ನೋಡಿ ಇನ್ನೊಂದು KA02KF 6155. ಇನ್ನೊಂದು 0826 3772 0710 5736. ಇವೆಲ್ಲ ಓಕೆ ಆಗೋದು ನೋಡಿ. ಎಲ್ಲ ಹೆಲ್ಮೆಟು ಹಾಕಿಲ್ಲ. ಜಸ್ಟ್ ಒನ್ ಡೇಗೆ ಪೆಥೆಟಿಕ್ ಆಗುತ್ತೆ ಮತ್ತೆ ನಮ್ಮ ಬೆಂಗಳೂರು ಟ್ರಾಫಿಕ್ಕು. I request traffic police to please help us to help Bengaluru, please.